ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಅಗ್ನಿ ಪರೀಕ್ಷೆ ಪಾಸ್ ಮಾಡೋಕ್ಕೆ ನಾಮಿನೇಷನ್ ಅಸ್ತ್ರ ಅಂತ ಹೇಳಿ ನಮ್ಮ ಬಿಗ್ ಬಾಸ್ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ. ನೋಡ್ಕೊಬೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಇನ್ನ ನನ್ನ ಕ್ಷೇತ್ರನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಗೇಮ್ ಒಳಗ ಹಿ ನೋಸ್ ದ ಸ್ಟ್ರಾಟಜೀಸ್. ಇವನ್ ದೋ ಗೇಮ್ ಸೋತ್ರು ಹಿ ನೋಸ್ ಹೆಂಗ್ ನಾ ಗೆಲ್ಬೋದಿತ್ತಂತ ಹೇಳಿ. ಬಿಗ್ ಬಾಸ್ ಸೀಸನ್ ಅಲ್ಲಿ ಹೇಳ್ತೀರಾ 30-35 ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದೀನಿ ಅಂತ. ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಕ್ಕೆ ಇಟ್ ಟೇಕ್ಸ್ ಬ್ಲಡ್ ಅಂಡ್ ಸ್ವೆಟ್. ನೀವು ಹಾಗೆ ನಾನು ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿ ಅಷ್ಟು ಫೌಂಡರ್ಸ್ ಗೆ ನೀವು ಅವಮಾನ ಮಾಡಿದ್ದೀರಾ. ಬಿಗ್ ಬಾಸ್ ಅಲ್ಲಿ ಇರೋಕೆ ಲಾಯಕ್ಕಿಲ್ಲ. ಸೊ ಹಾಗಾಗಿ ನಾನು ವಿನಯ್ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಗೈಸ್ ಪ್ರೊಮೋ ನೋಡೋಲ್ಲ, ಏನಿಸ್ತು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವತ್ತು ರಾತ್ರಿ 12 ಗಂಟೆಗೆ ಈ ಎಪಿಸೋಡ್ ಕೂಡ ನಮ್ಮ ಜಿಯೋ ಸ್ಟಾರಲ್ಲಿ ಸ್ಟ್ರೀಮಿಂಗ್ ಆಗುತ್ತೆ, ಮಿಸ್ ಮಾಡುತ್ತೆ ನೋಡಿ, ಓಕೆನಾ. ಆ್ಯಂಡ್ ಇವಾಗ ಇಲ್ಲಿ ಒಂದು ಟೆಸ್ಟ್ ನಡೀತಿದೆ. ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಿಂದ ಬಂದಾಗ ನಾಮಿನೇಷನ್ ಸಿಕ್ಕಾಪಟ್ಟೆ ಬಿಸಿ ಮಾಡೋವಂಥದ್ದು ಬಿಗ್ ಬಾಸ್ ಮನೇನ. ಇಲ್ಲಿರುವಂಥ ಬಿಗ್ ಬಾಸ್ ಮನೆಯಂಥ ಪ್ರತಿಯೊಬ್ಬ ಸ್ಪರ್ಧಿ ಯಾರು ಬರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಕಷ್ಟ ಆಗುವಂಥ ಒಂದು ಸಿಚುವೇಶನ್ ಯಾವುದಪ್ಪ ಅಂದರೆ ಅದು ನಾಮಿನೇಷನ್ ಅಂತಲೇ ಹೇಳ್ಬೋದು. ಜೊತೆಲೇ ಇರ್ತಾರೆ, ನಾಮಿನೇಷನ್ ಮಾಡುವಂಥ ಒಂದು ಸೀನ್ ಬರುತ್ತೆ. ಅದಾದಮೇಲೆ ಎಷ್ಟು ವಿಷಯಗಳಾಗುತ್ತೆ ನೀವೇ ನೋಡಿದ್ದೀರಾ. ಸೊ ಆ ಚಾಲೆಂಜ್ನ ಇವಾಗ ನಮ್ಮ ಕಾಮನ್ ಪೀಪಲ್ಗೂ ಕೂಡ ಕೊಟ್ಟಿದ್ದಾರೆ ಈ ಅಗ್ನಿ ಪರೀಕ್ಷೆಯಲ್ಲಿ. ಒಂದು ಒಳ್ಳೆಯ ಟೆಸ್ಟ್ ಅಂತ ಕೂಡ ಹೇಳ್ಬೋದು. ಬಟ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದೇನೆಂದರೆ ಇಲ್ಲಿ ಬಂದಿರುವಂಥ ಅಷ್ಟು ಹುಡುಗಿರು ಏನು ಇದ್ದಾರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇವರಿಷ್ಟು ಜನ ಕೂಡ ಅಷ್ಟೇ ಖಡಕ್ಕಾಗಿ ಉತ್ತರ ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ಇವಾಗ ನಿಮಗೆ ಫೋಟೋ ಹಾಕ್ತೀನಿ ನೋಡಿ. ಇವ್ರದ್ದು ಆಲ್ರೆಡಿ ಒಂದು ಸಲ ನಾನು ಹೇಳಿದ್ದೆ, ಇವಾಗ ಮತ್ತೆ ಹೇಳ್ತಿದ್ದೀನಿ. ಖಂಡಿತವಾಗ್ಲೂ ಇವರು ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಬರುವಂಥ ಚಾನ್ಸ್ಗಳು ಜಾಸ್ತಿ ಇದೆ. ಆ್ಯಂಡ್ ಜೊತೆಗೆ ಈ ಅಗ್ನಿ ಪರೀಕ್ಷೆ ಕೂಡ ಪಕ್ಕ ಸೆಲೆಕ್ಟ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ. ವೆಯ್ಟ್ ಮಾಡಿ ನೋಡೋಣ, ಓಕೆನಾ. ಯಾಕಂದರೆ ಈ ಬಿಗ್ ಬಾಸ್ ಮನೆಗೆ ಯಾವ ಥರ ಪರ್ಸ್ನಾಲಿಟಿ ಬೇಕೋ ಅದು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇವರಲ್ಲಿ. ಆ್ಯಂಡ್ ಜೊತೆಗೆ ಟ್ಯಾಲೆಂಟೆಡ್ ಕೂಡ. ಅವರ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಜೊತೆಗೆ ಇಲ್ಲಿ ಬೆಂಕಿಲಿ ಸುಡುವಂಥದ್ದು, ಸೊ ಅವ್ರ ಫೋಟೋನ ತಗೊಂಡು ಸುಟ್ಬಿಟ್ಟು ನಾಮಿನೇಷನ್ ಮಾಡುವಂಥ ಪ್ರಕ್ರಿಯೆನ ಕೊಟ್ಟಿದ್ದಾರೆ. ನಾವು ಬಿಗ್ ಬಾಸಲ್ಲಿ ಎಷ್ಟೋ ಸಲ ನೋಡಿದ್ದೀವಿ. ಆ್ಯಂಡ್ ಇವಾಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಬನ್ನಿ. ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಆ್ಯಂಡ್ ಅವ್ರ ರಿಯಾಕ್ಷನ್ ನೋಡ್ರೆ ಗೊತ್ತಾಗುತ್ತೆ. ನಾಮಿನೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇವರು ಸೀಸನ್ ಎಲ್ಲ ಬಂದಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ, ಓಕೆನಾ. ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಚಂದನ್ ಶೆಟ್ಟಿ ಅವರು ತುಂಬ ಸ್ಮಾರ್ಟಾಗಿ ಗೇಮ್ನ ಆಡರು ಅಂತಲೇ ಹೇಳ್ಬೋದು, ಆ ಸೀಸನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದನ್ನೇ ಕರೆಕ್ಟಾಗಿ ಅನಲೈಸ್ ಮಾಡಿ ಕೂಡ ಇವಾಗ ಕೊಡ್ತಾ ಇದ್ದಾರೆ, ನಾಮಿನೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಪ್ರತಿ ಸಲ ಚಂದನ್ ಶೆಟ್ಟಿ ಅವ್ರ ರಿಯಾಕ್ಷನ್ಗಳು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಗೇಮ್ ಒಳಗ ಹಿ ನೋಸ್ ದ ಸ್ಟ್ರಾಟಜೀಸ್. ಇವನ್ ದೋ ಗೇಮ್ ಸೋತ್ರು ಹಿ ನೋಸ್ ಹೆಂಗ್ ನಾ ಗೆಲ್ಬೋದಿತ್ತಂತ ಹೇಳಿ. ಸೀರಿಯಸ್ಲಿ ಒಂದು ಒಳ್ಳೆ ಪಾಯಿಂಟ್ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ಚೆನ್ನಾಗಿದೆ, ಗುಡ್. ಹೇಳ್ತೀರಾ 30-35 ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ನಿಮ್ಮೆಲ್ಲರೂ ಕೂಡ ಗೊತ್ತಿರಬೇಕು ಇದು. ಅದು ಆ್ಯಕ್ಚುಲಿ ವಿನಯ್ ಗೌಡ ಅವರು ಏನಕ್ಕೆ ಕೇಳಿದ್ರು ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತಿದೆ, ಓಕೆನಾ. ಆ ಸೀಸನ್ ಸಿಕ್ಕಾಬಿಟ್ಟೆ ಸದ್ದು ಕೂಡ ಮಾಡ್ತಿದ್ದು, ಬಟ್ ಅವ್ರು ಹೇಳಿದ ಉದ್ದೇಶ ಎಲ್ಲ ಬೇರೆಯೇ ಇತ್ತು. ಬಟ್ ಆ ಪಾಯಿಂಟ್ನ ಇಟ್ಕೊಂಡು ಬಂದಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ನೆನಪು ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ನೈಸ್. ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಕ್ಕೆ ಇಟ್ ಟೇಕ್ಸ್ ಬ್ಲಡ್ ಅಂಡ್ ಸ್ವೆಟ್. ನೀವು ಹಾಗೆ ನಾನು ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿ ಅಷ್ಟು ಫೌಂಡರ್ಸ್ ಗೆ ನೀವು ಅವಮಾನ ಮಾಡಿದ್ದೀರಾ. ಸೊ ಅವ್ರು ಹೇಳಿದ್ದೇನು ಸುಳ್ಳಿದೆ, ಅದರಿಂದ ನೀವು ಹೇಳಿರೋದ್ರಿಂದ ಸಿಕ್ಕಾಬಟ್ಟೆ ಅವಮಾನ ಮಾಡ್ದಂಗೆ ಆಗಿದೆ ಅನ್ನೋದು ಅವ್ರ ಪಾಯಿಂಟ್ ಮೇನ್, ಓಕೆನಾ. ಇದಕ್ಕೆ ವಿನಯ್ ಗೌಡ ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕು. ನಿಮಗೆ ಗೊತ್ತಿದೆ ಆ ಸೀಸನ್ ಅವ್ರು ಯಾವ ಥರ ಆಟ ಆಡಿದ್ರು ಏನು ಕತೆ ಅಂತ, ಓಕೆನಾ. ಮಾತಂತೂ ಕೊಡೋಕ್ಕಾಗ್ತಿರಲಿಲ್ಲ ವಿನಯ್ ಗೌಡ ಅವ್ರಿಗೆ. ಅಷ್ಟು ಚೆನ್ನಾಗಿ ಸೀಸನ್ ಕೂಡ ಹೋಯ್ತು ಅಂತಲೇ ಹೇಳ್ಬೋದು. ಆ ಸೀಸನ್ 10 ಬಂದಾಗಲೇ ನಮ್ಮ ಕನ್ನಡ ಬಿಗ್ ಬಾಸ್ ಒಂದು ಬೇರೆ ದಾರಿನೇ ತಗೋತು, ಮತ್ತು ತುಂಬ ರೀಚ್ ಕೂಡ ಆಗಿದ್ದಂಥದ್ದು ಅದೇ ಸೀಸನಿಂದನೇ. ಡಿಫ್ರೆಂಟ್ ಬಂತು ಆ ಸೀಸನ್, ಓಕೆನಾ. ಇವಾಗ ಅವ್ರ ರಿಯಾಕ್ಷನ್ ನೋಡಬೇಕು. ಇರೋಕೆ ಲಾಯಕ್ಕಿಲ್ಲ. ಹಾಗಾಗಿ ನಾನು ವಿನಯ್ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಖಡಕ್ಕಾಗಿ ಮಾತಾಡ್ತಾರೆ ಇವರಂತೂ. ಅದಂತೂ ನಂಗೆ ತುಂಬ ಇಷ್ಟ ಆಯಿತು. ಇದೇ ರೀತಿ ಬಿಗ್ ಬಾಸ್ ಮನೆಗೆ ಅವ್ರು ಎಂಟ್ರಿ ಕೊಟ್ಟರೆ, ಹಿಂಗೆ ಇದ್ದರೆ ಸಖತ್ತಾಗಿರುತ್ತೆ. ಫೈಟ್ ಕೊಡ್ಬೋದು ಅಂತಲೇ ಹೇಳ್ಬೋದು. ನೋಡೋಣ, ಟೈಮ್ ಎಲ್ಲದೂ ಕೂಡ ಉತ್ತರ ಕೊಡುತ್ತೆ, ಬರ್ತಾರೆ ಏನು ಕತೆ ಅಂತ. ಸೊ ಇದಿಷ್ಟು ಈ ಪ್ರೊಮೋದಲ್ಲಿರುವಂಥ ವಿಷಯಗಳು. ಇವರಲ್ಲಿ ನಿಮಗೆ ಯಾರು ಬರಬೇಕು ಅನಿಸುತ್ತೆ? ಆ್ಯಕ್ಚುಲಿ 3 ಜನ ಕೂಡ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸಿದ್ದಾರೆ. ಆ್ಯಂಡ್ ಅದರಲ್ಲಿ ಚಂದನ್ ಶೆಟ್ಟಿ ಅವರಿಗೆ 2ನೇ ಸಲ ರೀಸನ್ ಕೊಟ್ಟಲ್ಲ, ಅವರೊಬ್ಬರು ಮತ್ತು ಇವರು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಸ್ಟ್ರಾಂಗ್ ಅಂತ ಅನಿಸಿದ್ದಾರೆ. ನೋಡೋಣ, ಸೆಲೆಕ್ಟ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಇವತ್ತು ರಾತ್ರಿ 12 ಗಂಟೆಗೆ ಸ್ಟ್ರೀಮಿಂಗ್ ಆಗುತ್ತೆ ಜಿಯೋ ಸ್ಟಾರಲ್ಲಿ, ಮಿಸ್ ಮಾಡುತ್ತೆ ನೋಡಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.